ಅನ್ನುವಂತಹ 7ನೇ ಗೋಷ್ಠಿಯನ್ನ ಈಗ ಪ್ರಾರಂಭಿಸುತ್ತಿದ್ದೇವೆ. ಈ 7ನೇ ಗೋಷ್ಠಿಯ ಪ್ರಸ್ತುತಿಯನ್ನು ಮಾಡಲಿಕ್ಕೆ ಪ್ರಮುಖ ಮಾತುಗಾರರಾಗಿರ್ತಕ್ಕಂಥ ಶ್ರೀಯುತ ಸಂಕೇತ್ ಪಾಟೀಲ್ ಸರ್ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಅವರಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಹಾಗೇನೆ ಇವತ್ತಿನ ಕಾರ್ಯಕ್ರಮದ ಗೌರವ ಉಪಸ್ಥಿತಿಯನ್ನ ಶ್ರೀಯುತ ಡಾಕ್ಟರ್ ಎಚ್.ಬಿ. ರಾಜಶೇಖರ್ ಸರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಹೇಳಿ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇವತ್ತಿನ ಈ 7ನೇ ಗೋಷ್ಠಿಯಲ್ಲಿ ನಾನು ಮತ್ತು ನನ್ನ ಪುಸ್ತಕ ಅನ್ನುವಂತಹ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಇಬ್ಬರು ಗಣ್ಯರ ಪರಿಚಯವನ್ನ ನಾನು ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ಶ್ರೀಯುತ ಸಂಕೇತ್ ಪಾಟೀಲ್ ಸರ್ ಅವರು. ಸಂಕೇತ್ ಪಾಟೀಲ್ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಬೆಳಗೇರಿಯವರು. ಬೆಂಗಳೂರಿನಲ್ಲಿ ನೆಲೆಸಿರುವ ಇವರು ಗಣಕ ವಿಜ್ಞಾನ ಕ್ಷೇತ್ರದಲ್ಲಿ PhD ಪದವಿ ಪಡೆದು ಸಣ್ಣ ಸಾಫ್ಟ್ವೇರ್ ಕಂಪನಿ ಕಟ್ಟಿ ಬೆಳೆಸುತ್ತಿದ್ದಾರೆ. ಚಿಕ್ಕಂದಿನಿಂದಲೇ ಸಾಹಿತ್ಯದಲ್ಲಿ ಆಸಕ್ತಿ ಬೆಳೆಸಿಕೊಂಡವರು. ಆಗಾಗ ಕವಿತೆ, ಕತೆ, ಲೇಖನಗಳನ್ನು ಬರೆದದ್ದು ಉಂಟು. ಕನ್ನಡ ಸಾಹಿತ್ಯದೊಂದಿಗೆ ವಿಶ್ವ ಸಾಹಿತ್ಯದ ಬಗ್ಗೆಯೂ ಇವರಿಗೆ ವಿಶೇಷ ಒಲವು. ಅನುವಾದ ಕಲೆಯು ಆಪ್ತ. ಇದುವರೆಗೂ ಅನೇಕ ಭಾಷೆಗಳ ಬಿಡಿ ಕವಿತೆ, ಕಥೆಗಳನ್ನು ಅನುವಾದಿಸಿದ್ದಾರೆ. ಕೊನೆಗೂ ಸಾಹಿತ್ಯ ಸಾಂಸ್ಕೃತಿಕ ಆನ್ಲೈನ್ ಕಿರುಪತ್ರಿಕೆ ಆರಂಭಿಸಿ ಪುಸ್ತಕ ವಿಮರ್ಶೆ, ಪ್ರಬಂಧಗಳನ್ನು ಬರೆಯುತ್ತಿದ್ದಾರೆ. ಇತ್ತೀಚೆಗೆ ಪೆಗ್ಗಿ ಮೋಹನ್ ಅವರ ವಾಂಡರರ್ಸ್, ಕಿಂಗ್ಸ್, ಮರ್ಚೆಂಟ್ಸ್, ದ ಸ್ಟೋರಿ ಆಫ್ ಇಂಡಿಯಾ ಥ್ರೂ ಇಟ್ಸ್ ಲ್ಯಾಂಗ್ವೇಜಸ್ ಕೃತಿಯನ್ನು ಅಲೆಮಾರಿಗಳು, ಅರಸರು, ವರ್ತಕರು, ಭಾಷೆಗಳ ಹಾದಿಗುಂಟ ಭಾರತದ ಕಥನ ಎಂಬ ಹೆಸರಿನಲ್ಲಿ ಕನ್ನಡಕ್ಕೆ ತಂದಿದ್ದಾರೆ. ಅವರಿಂದ ಈಗ ನಾನು ಮತ್ತು ನನ್ನ ಪುಸ್ತಕ ಕುರಿತು ಕೆಲವು ಮಾತುಗಳನ್ನು ಆಡಲಿದ್ದಾರೆ. ಹಾಗೆ ಇನ್ನೋರ್ವ ಗಣ್ಯರು ವೇದಿಕೆ ಮೇಲಿದ್ದಾರೆ. ಅವರ ಪರಿಚಯವನ್ನು ಕೂಡ ಸಂಕ್ಷಿಪ್ತದಲ್ಲಿ ನಾನು ಈ ಸಂದರ್ಭದಲ್ಲಿ ಮಾಡಿಕೊಡ್ತಾ ಇದ್ದೇನೆ. ಡಾಕ್ಟರ್ ಎಚ್.ಬಿ. ರಾಜಶೇಖರ್ ಸರ್ ಅವರು ವೃತ್ತಿಯಿಂದ ಖ್ಯಾತ ವೈದ್ಯರಾದರೂ ಕೂಡ ಪ್ರವೃತ್ತಿಯಿಂದ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವವರು. ಕನ್ನಡದ ಬಹುತೇಕ ಕಾರ್ಯಕ್ರಮಗಳಿಗೆ ಆಗಮಿಸಿ ಬರಹಗಾರರಿಗೆ, ಕಲಾವಿದರಿಗೆ ಪ್ರೋತ್ಸಾಹ ನೀಡುತ್ತಿರುವವರು. ಇವರು ಅಧ್ಯಕ್ಷರಾಗಿರುವ ಬೆಳಗಾವಿ ನಾಡ ಹಬ್ಬ, ಅದರ ಮೂಲಕ ಅನೇಕ ವಿದ್ವಾಂಸರು ಭಾಷಣಗಳನ್ನು ಕೇಳುವ ಅವಕಾಶವನ್ನು ಬೆಳಗಾವಿ ಕನ್ನಡಿಗರಿಗೆ ಒದಗಿಸಿದ ಕೀರ್ತಿ ಇವರದಾಗಿದೆ. ಇವರು ಅನೇಕ ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ. ಅವರು ಇಂದಿನ ಗೋಷ್ಠಿಯಲ್ಲಿ ಗೌರವ ಉಪಸ್ಥಿತರಾಗಿ ನಮ್ಮೊಂದಿಗಿದ್ದಾರೆ. ಆದ್ಮೇಲೆ ಈ ಇಬ್ಬರು ಗಣ್ಯರಿಗೆ ಇವತ್ತಿನ ಈ ಸಾಹಿತ್ಯೋತ್ಸವದ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಇದೀಗ ಶ್ರೀಯುತ ಸಂಕೇತ್ ಪಾಟೀಲ್ ಸರ್ ನಾನು ನನ್ನ ಪುಸ್ತಕ ಅನ್ನುವ ಕುರಿತು ಮಾತನಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಬೆಳಗಾವಿಯ ನಂಟು ಬಹಳ ಹಳೆಯದು. ನಾನು ಇಲ್ಲಿನ ಬಹುತೇಕರಂತೆ ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ. ಆದರೂ ಸಾಹಿತ್ಯ ಅನ್ನೋದಕ್ಕೆ ಏನಾದರೂ ಒಂದು ತಕ್ಕ ಮಟ್ಟಿನ ಪ್ರವೇಶ ನನಗೆ ಸಿಕ್ಕಿದ್ರೆ ಅದು ಬಹುಶಃ ಬೆಳಗಾವಿಯಲ್ಲಿ ಆಗಿತ್ತು, ಬಹಳ ವರ್ಷಗಳ ಹಿಂದೆ. ನಾನು ಮೊದಲಿಗೆ ಗಂಭೀರವಾಗಿ ಓದುವುದಕ್ಕೆ ಮತ್ತು ಸ್ವಲ್ಪ ಮಟ್ಟಿಗೆ ಬರೆಯುವುದಕ್ಕೆ ಶುರು ಮಾಡಿದ್ದು ಕೂಡ ಬೆಳಗಾವಿಯಲ್ಲೇ. ಮೊದಲಿಗೆ ಕೆಲವು ಕಥೆಗಳನ್ನ ಬರೆದದ್ದು ಸುಮಾರು 25 ವರ್ಷಗಳ ಹಿಂದೆ. ಅದಾದ್ಮೇಲೆ ಏನೇನೋ ಕಾರಣದಿಂದ ನಾನು ಕಥೆಗಳನ್ನು ಬರೆದಿಲ್ಲ. ಅದರದೇ ಒಂದು ದೊಡ್ಡ ಬೇರೆ ಕಥೆ ಇದೆ, ಅದಿರಲಿ. ಶಿರೀಶ್ ಜೋಶಿ ಮತ್ತು ಗುಂಡೆನಟ್ಟಿ ಅವರು ನನ್ನನ್ನ ಇಲ್ಲಿ ಕರೆದು ಮಾತಾಡಬೇಕು, ನಾನು ಇತ್ತೀಚೆಗೆ ಅನುವಾದ ಮಾಡಿದ ಪುಸ್ತಕದ ಬಗ್ಗೆ ಅಂತ ಪ್ರೀತಿಯಿಂದ ಒತ್ತಾಯಿಸಿದ್ರು. ಹೀಗಾಗಿ ಇವತ್ತು ನಾನು ಇಲ್ಲಿ ಬೆಳಗಾವಿಯಲ್ಲಿ ಮೇಲೆ ನಿಂತಿದ್ದೀನಿ. ಖುಷಿಯಿಂದ ಮತ್ತು ಅಷ್ಟೇ ಸಂತೋಷದಿಂದ ಕೂಡ ಇಲ್ಲಿ ನಿಂತಿದ್ದೀನಿ. ನಾನು ಇವತ್ತು ನಾನು ಪೆಗಿ ಮೋಹನ್ ಎಂಬ ಲಿಂಗ್ವಿಸ್ಟ್ ಮತ್ತು ಹಿಸ್ಟಾರಿಯನ್ ಅವರದ್ದು ಒಂದು 2021ರಲ್ಲಿ ವಾಂಡರರ್ಸ್, ಕಿಂಗ್ಸ್, ಮರ್ಚೆಂಟ್ಸ್, ದ ಸ್ಟೋರಿ ಆಫ್ ಇಂಡಿಯಾ ಥ್ರೂ ಇಟ್ಸ್ ಲ್ಯಾಂಗ್ವೇಜಸ್ ಅನ್ನುವ ಒಂದು ಪುಸ್ತಕ ಬಂತು. ಅದು ಬಹಳ ಜನಪ್ರಿಯವಾದ ಪುಸ್ತಕ. ತುಂಬಾ ಜನ ಓದಿದ್ದಾರೆ, ಬಹಳಷ್ಟು ಚರ್ಚೆಗಳು ನಡೆದಿವೆ. ಅದನ್ನ ನಾನು ಈ ವರ್ಷದ ನಾನು ಒಂದಷ್ಟು ವರ್ಷ ಅದನ್ನ ನಾನು ಮೊದಲೇ ಓದಿದ್ದೆ. ಪುಸ್ತಕ ಬಂದಾಗ ಓದಿದ್ದೆ. ಆಮೇಲೆ ಅದರ ಅನುವಾದ ಇದೇ ವರ್ಷ ಮಾರ್ಚ್ ನಲ್ಲಿ ಬಿಡುಗಡೆ ಆಯಿತು. ಅದು ಅಲೆಮಾರಿಗಳು, ಅರಸರು, ವರ್ತಕರು,
ಅಂತ ನಾನು ಬಹಳಷ್ಟು ಭಾಷೆಗಳ ಹಾದಿಗುಂಟ ಭಾರತದ ಕಥನ ಅನ್ನುವ ಹೆಸರಿನಲ್ಲಿ ಅನುವಾದ ಮಾಡಿದ್ದೀನಿ. ಇಲ್ಲಿ ಇನ್ನೊಂದು ತಪ್ಪೊಪ್ಪಿಗೆ ನಂದು ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ ಅನ್ನೋದನ್ನ ಈಗಾಗಲೇ ಹೇಳಿದ್ದೀನಿ. ಅದೇ ರೀತಿ ನಾನು ಲಿಂಗ್ವಿಸ್ಟ್ ಅಲ್ಲ, ಹಿಸ್ಟೋರಿಯನ್ ಕೂಡ ಅಲ್ಲ. ಹಾಗಿದ್ರು ಈ ಈ ಈ ರೀತಿಯ ಒಂದು ಪುಸ್ತಕವನ್ನು ಅನುವಾದ ಮಾಡುವ ಸಾಹಸಕ್ಕೆ ನಾನು ಯಾವ ಕಾರಣದಿಂದ ಕೈ ಹಾಕಿದೆ. ಅದರಲ್ಲಿ ಒಂದಷ್ಟು ಮಟ್ಟಿಗೆ ಅದನ್ನು ಹೇಗೋ ನಿಭಾಯಿಸಿದೆ ಅಂತಲೂ ಅನ್ಸುತ್ತೆ. ಸಮಯ ನನಗೆ 15 ನಿಮಿಷ ಇರೋದ್ರಿಂದ ಈ ಪುಸ್ತಕದ ಬಹಳ ಅಗಾಧವಾದದ್ದು ಅದರ ವಸ್ತು ವಿಷಯ. ಅದನ್ನೆಲ್ಲ ನಾನು ಹೆಚ್ಚು ಇಲ್ಲಿ ಹೇಳೋದಕ್ಕೆ ಹೋಗೋದಿಲ್ಲ. ಅದರ ಕೆಲವು ಮುಖ್ಯ ಅಂಶಗಳನ್ನು ನಾನು ಇವತ್ತಿಲ್ಲಿ ಪ್ರಸ್ತಾಪಿಸ್ತಾ ಇದ್ದೀನಿ. ಮತ್ತೆ ಅದೇ ರೀತಿ ಸಮಯ ಇದ್ರೆ ಒಂದಷ್ಟು ಮಟ್ಟಿಗೆ ನಾನು ನನ್ನ ಅನುವಾದದ ಪ್ರಕ್ರಿಯೆ, ಅದರಲ್ಲಿ ಎದುರಾದ ಸವಾಲುಗಳು, ಬಿಕ್ಕಟ್ಟುಗಳು ಮತ್ತು ಅನುವಾದಕನ ಪಾತ್ರದ ಬಗ್ಗೆ ಕೆಲವು ಮಾತುಗಳನ್ನ ಸಮಯ ಸಿಕ್ಕರೆ ಕೊನೆಯಲ್ಲಿ ಹೇಳ್ತೀನಿ. ಈ ಕೃತಿಯಲ್ಲಿ ಇರೋ ವಿಷಯವನ್ನ ಚರ್ಚಿಸೋದಕ್ಕೂ ಮೊದಲು ಅಥವಾ ಅದಕ್ಕೆ ಒಂದು ಪ್ರವೇಶಿಕೆ ಅಂತಲೂ ಅನ್ಕೋಬಹುದು, ಈ ಕೃತಿ ಅಥವಾ ಇಂಥ ಕೃತಿಗಳ ಅಗತ್ಯದ ಕುರಿತು ನಾನು ಒಂದಷ್ಟು ಚಿಕ್ಕದಾಗಿ ಹೇಳ್ತೀನಿ. ಅದು ಪ್ರಸ್ತುತ ಅಲ್ಲ ಅನ್ಸುತ್ತೆ. ಮುಖ್ಯವಾಗಿ ಏನು ಅಂದ್ರೆ, ಚರಿತ್ರೆಯನ್ನು ನೋಡುವ ಒಂದು ಕ್ರಮ ಇದೆ. ಚರಿತ್ರೆಯನ್ನ ನೋಡುವ ಒಂದು ಕ್ರಮ ಹೇಗಿದೆ ಅಂದ್ರೆ, ಅದು ನಾವು ಅದನ್ನ ಮೇಲಿನಿಂದ ನೋಡ್ತೀವಿ ಮತ್ತು ಮೇಲಿನವರ ಸಲುವಾಗಿ, ಮೇಲಿನವರ ದೃಷ್ಟಿಯಿಂದ, ಮೇಲಿನವರ ಸಮಾಜದಲ್ಲಿ ಯಾರು ಮೇಲೆ ಇರ್ತಾರೆ ಅವರ ದೃಷ್ಟಿಯಿಂದ ನೋಡಿ ಅದನ್ನ ಹೇಳುವ ಒಂದು ಕ್ರಮ ಇರ್ತದೆ. ಬಹಳ ಸಾಮಾನ್ಯವಾದ ಕ್ರಮ. ಅದು ಏನ್ ಮಾಡ್ತದೆ ಅಂತಂದ್ರೆ, ಅದಕ್ಕೆ ಅದರದೇ ಆದ ಒಂದು ಬಯಾಸ್ ಪಾಲಿಟಿಕ್ಸ್ ಇರ್ತದೆ. ಕೆಲವು ಅಂಶಗಳನ್ನ ಮಾತ್ರ ಗಮನಕ್ಕೆ ತರ್ತದ್ದು, ಉಳಿದದನ್ನ ಬಿಟ್ಟು ಬಿಡ್ತದೆ. ಇನ್ನೊಂದು ಕ್ರಮನೂ ಇದೆ. ಅದನ್ನ ನಾವು ಹಿಸ್ಟ್ರಿ ಫ್ರಮ್ ಬಿಲೋ ಅಂತ ಹೇಳ್ಬೋದು. ಕೆಳಗಿನಿಂದ ನೋಡುವುದು ಅಂದ್ರೆ ಏನು, ಯಾವ ರೀತಿ? ಕೆಳಗಿನಿಂದ ನೋಡುವುದು ಅಂತಂದ್ರೆ ಸಾಮಾನ್ಯ ಜನರ ದೃಷ್ಟಿಯಿಂದ ನೋಡುವುದು, ಅಥವಾ ಯಾವ ಅಧಿಕಾರ ಕೇಂದ್ರದಿಂದ ದೂರ ಇರ್ತಾರೆ, ಯಾವ್ದನ್ನ ನಾವು ಸಬಾರ್ಡನ್ ಕಮ್ಯುನಿಟೀಸ್ ಅಂತೀವಿ, ಅವರ ದೃಷ್ಟಿಯಿಂದ ನೋಡುವುದು, ಅಥವಾ ಈ ನಾಗರಿಕತೆ ಅಂತ ಏನಂತೀವಿ ಅದರಿಂದಲೂ ದೂರ ಇರುವಂತ ಜನ ಇರ್ತಾರೆ, ನಮ್ಮ ಆದಿವಾಸಿಗಳು, ಟ್ರೈಬಲ್ ಕಮ್ಯುನಿಟೀಸ್ ಇರಬಹುದು. ಮತ್ತೆ ಬಹಳ ಮುಖ್ಯವಾಗಿ ಇನ್ನೊಂದು ಒಂದು ದೊಡ್ಡ ಸೆಕ್ಷನ್ ಅನ್ನು ನಾವು ಸಾಮಾನ್ಯವಾಗಿ ನಮ್ಮ ಚರಿತ್ರೆ ಅದು ಹೆಣ್ಮಕ್ಳು. ಸೊ ಇವರೆಲ್ಲರ ದೃಷ್ಟಿಯಿಂದ ನೋಡಿದಾಗ ಚರಿತ್ರೆ ಹೇಗೆ ಕಾಣಿಸ್ತದೆ ನಮಗೆ? ಅದು ನಾವು ಸಾಮಾನ್ಯವಾಗಿ ನಾವು ಯಾವ ರೀತಿ ಗ್ರಹಿಸ್ತೀವಿ ಚರಿತ್ರೆ ಒಂದು ಗ್ರಹಿಕೆ ಏನಿರ್ತದೆ ಅದೇ ರೀತಿ ಇರ್ತದೋ ಅಥವಾ ಬೇರೆ ರೀತಿಯಲ್ಲಿ ಇರ್ತದೋ? ಇದು ಒಂದು ರೀತಿಯಲ್ಲಿ ನಮ್ಮ ಭಾಷೆಗಳ ಅಥವಾ ನುಡಿಗಳ ಚರಿತ್ರೆಗೂ ಅವನ್ನ ನಾವು ನೋಡುವ ಬಗೆಗೂ ಈ ಕ್ರಮ ಅನ್ವಯಿಸಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಲಿಂಗ್ವಿಸ್ಟಿಕ್ಸ್ ಅಥವಾ ಭಾಷಾಶಾಸ್ತ್ರ ಅನ್ನೋದನ್ನ ಸಾಮಾನ್ಯವಾಗಿ ಬಹಳಷ್ಟು ಸಲ ಭಾಷೆ ಅನ್ನೋದು ಆಡು ಮಾತಿನದು. ಮುಖ್ಯವಾಗಿ ನಾವು ಮಾತಾಡೋದು ಅದು ಭಾಷೆ. ಆದ್ರೆ ಬಹಳಷ್ಟು ಸಲ ಭಾಷಾಶಾಸ್ತ್ರಜ್ಞರ ಪರಿಕರಗಳು ಮತ್ತು ಅವರಿಗೆ ಸಿಗುವ ಆಕರಗಳು ಎಲ್ಲ ಅವು ಲಿಖಿತ ಪಠ್ಯದ ಮೂಲಕ ಬರುವುದು, ಸ್ಕ್ರಿಪ್ಚರ್ಸ್ ಇಂದ ಬರ್ತವೆ, ಶಾಸ್ತ್ರಗಳಿಂದ ಬರ್ತವೆ, ಬೇರೆ ಬೇರೆ ಗ್ರಂಥಗಳಿಂದ ಬರ್ತವೆ. ಆದ್ರೆ ಭಾಷೆ ಬಳಕೆಯಲ್ಲಿ ಹೆಚ್ಚು ಬಳಕೆಯಲ್ಲಿ ಇರೋದು ಆಡು ಮಾತಿನಲ್ಲಿ, ಅದು ಬರ ರೂಪದಲ್ಲಿ ಇರೋದಿಲ್ಲ. ಹೀಗಾದಾಗ ಅದು ಲಿಖಿತ ಪಠ್ಯದ ಮೇಲೆ ಮಾತ್ರ ಗಮನ ಹರಿಸಿದಾಗ ಅದು ಮೇಲಿನಿಂದ ನೋಡುವ ಕ್ರಮ. ಮತ್ತದು ಮತ್ತೆ ಯಾವ ಸಮುದಾಯಗಳ ದೃಷ್ಟಿಯಿಂದ ನೋಡಲಾಗುತ್ತೆ ಅನ್ನೋದು ಅಲ್ಲಿ ಮತ್ತೆ ಆ ಪ್ರಶ್ನೆ ಮಾತ್ರ ಬರ್ತದೆ. ಸಾಮಾನ್ಯವಾಗಿ ಎಲೀಟ್ ಕಮ್ಯುನಿಟೀಸ್, ಯಾವ ಮೇಲ್ವರ್ಗದವರು ಇರ್ತಾರೆ ಅಲ್ಲಿಂದ ಮಾತ್ರ ನೋಡಿದಾಗ ಆಗ್ತದೆ. ಹೀಗಾಗಿ ಅದೊಂದು ಅಪೂರ್ಣವಾದ ಚರಿತ್ರೆ, ಅದನ್ನ ನಾವು ಕಟ್ಟಿಕೊಡೋ ಚರಿತ್ರೆ ಅಪೂರ್ಣವಾಗ್ತದೆ. ಇದನ್ನ ಇನ್ನೊಂದು ರೀತಿಯಲ್ಲಿಯೂ ಅಥವಾ ಇದರ ಇನ್ನೊಂದು ಮಗ್ಗುಲನ್ನು ನಾವು ನೋಡೋದಾದ್ರೆ, ನಮ್ಮ ನುಡಿಗಳಲ್ಲಿ ಎಷ್ಟೊಂದು ವೈವಿಧ್ಯ ಇದೆ. ಒಟ್ಟಾರೆ ನಮ್ಮ ಸಂಸ್ಕೃತಿಗಳಲ್ಲಿ, ನಮ್ಮ ನುಡಿಗಳಲ್ಲಿ ಇಷ್ಟೊಂದು ಡೈವರ್ಸಿಟಿ, ಇಷ್ಟೊಂದು ವೈವಿಧ್ಯ ಇದೆ. ಅದನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಥವಾ ಸಂಭ್ರಮಿಸ್ತೀವಿ. ಅದು ಸಂಭ್ರಮಿಸ್ಲೇಬೇಕಾದಿಲ್ಲ, ಅದೇನು ತಪ್ಪೇನಿಲ್ಲ. ಆದ್ರೆ ಒಮ್ಮೊಮ್ಮೆ ಒಂದೆರಡು ಹೆಜ್ಜೆ ಹಿಂದೆ ಸರಿದು ನಿಂತು ನೋಡ್ಬೇಕಾಗ್ತದೆ. ಇದು ಈ ರೀತಿಯ ಡೈವರ್ಸಿಟಿ ಉಂಟಾದದ್ದು ಹೇಗೆ, ಯಾಕೆ ಉಂಟಾಗಬೇಕಾಯ್ತದು, ಮತ್ತೆ ಅದರ ಹಿಂದೆ ಒಂದು ಬಹಳಷ್ಟು ಸಲ ಏನಾಯ್ತು ಅಂದ್ರೆ ಅದರ ಹಿಂದೆ ಒಂದು
ಅದಕ್ಕೊಂದು ತಾರತಮ್ಯದ ಹಿನ್ನೆಲೆ ಇರ್ತದೆ, ಇಲ್ಲೊಂದು ಹಿಂಸೆಯ ಚರಿತ್ರೆ ಕೂಡ ಇರಬಹುದು. ಒಂದೆರಡು ಉದಾಹರಣೆಗಳನ್ನ ಕೊಡಬಹುದಾದ್ರೆ, ನಾವು ಈ ಕ್ಯಾರಿಬಿಯನ್ ಅಂತ, ವೆಸ್ಟ್ ಇಂಡೀಸ್ ನಲ್ಲಿ ಕ್ಯಾರಿಬಿಯನ್ ಅಂತ, ಅಲ್ಲಿ 18-19ನೇ ಶತಮಾನ, ಇನ್ನು ಹಿಂದಿನ ಸುಮಾರು 16ರಿಂದ 19ನೇ ಶತಮಾನ ತನಕ ಅನ್ಕೊಳ್ಳೋಣ, ಬಹಳಷ್ಟು ಕ್ರಿಯೋಲ್ ಅನ್ನೋ ಭಾಷೆಗಳು, ಹೊಸ ಭಾಷೆಗಳು ಹುಟ್ಕೊಂಡು ಬಂದಿದೆ. ಇದು ಅಂದ್ರೆ ಆಫ್ರಿಕಾದಿಂದ ಬಂದವರು, ಅಂದ್ರೆ ಆಫ್ರಿಕಾದಿಂದ ಒತ್ತಾಯಪೂರ್ವಕ ಯಾರನ್ನ ಕರ್ಕೊಂಡು ಬಂದಿದ್ರು ಅಲ್ಲಿ ಕಬ್ಬಿನ ಪ್ಲಾಂಟೇಶನ್ಗಳಲ್ಲಿ ಕೆಲಸ ಮಾಡೋದಕ್ಕೆ, ಜೀತದಾಳಗಳಲ್ಲಿ ಕೆಲಸ ಮಾಡೋದಕ್ಕೆ ಅವರು ತಮ್ಮ ಸಂವಹನಕ್ಕಾಗಿ ಹುಟ್ಟಿಸಿಕೊಂಡ ಭಾಷೆಗಳು. ಅಲ್ಲಿ ಅಪಾರವಾದ ವೈವಿಧ್ಯ ಇದೆ, ಹಲವಾರು ನುಡಿಗಳು ಬಂದಿವೆ. ಆದ್ರೆ ಅದಕ್ಕೆ ಕಾರಣವಾದದ್ದು ಏನು? ಅದಕ್ಕೆ ಆಫ್ರಿಕಾದ ಕರಾವಳಿಯಲ್ಲಿದ್ದ ಜನ ಅವರೇನು ಹೊಸ ನುಡಿಗಳನ್ನು ಹುಟ್ಟಿಸ್ಕೊಳ್ಳಬೇಕು ಅನ್ನೋ ಯಾವ ಉದ್ದೇಶ ಇರಲಿಲ್ಲ ಅವರಿಗೆ. ಅದಕ್ಕೆ ಕಾರಣವಾದದ್ದು ಸ್ಲೇವ್ ಟ್ರೇಡ್, ಗುಲಾಮರ ವ್ಯಾಪಾರದಿಂದ ಒತ್ತಾಯಪೂರ್ವಕವಾಗಿ ಗುಲಾಮರನ್ನು ಕರೆದುಕೊಂಡು ಬಂದು ಜೀತದಾಳಗಳನ್ನ ಮಾಡಿಕೊಂಡಾಗ ಅವರಿಗೆ ಒಂದು ಅನಿವಾರ್ಯತೆ ಇತ್ತು ಹೊಸ ನುಡಿಗಳನ್ನು ಹುಟ್ಟಿಸ್ಕೊಳ್ಳುವುದು. ಅದೇ ರೀತಿ ಭಾರತದ ಸಂದರ್ಭದಲ್ಲಿ ನಾವು ನೋಡಿದಾಗ ಆ ರೀತಿಯ ವಯಲೆನ್ಸ್ ಆ ಮಟ್ಟದಲ್ಲಿ ನಡೆದಿಲ್ಲ ಅಂತ ಅನ್ನೋದಾದ್ರೂ, ನಾವೀಗ ಇಂಡೋ ಆರ್ಯನ್ ನುಡಿಗಳು ಅಂತೀವಿ ಎಲ್ಲ, ಇದು ಸಂಸ್ಕೃತದಿಂದ ಬಂದದ್ದು ಅಂತ ಹೇಳ್ತೀವಿ. ಅದು ಸಂಸ್ಕೃತದಿಂದಾನೇ ಬಂದದ್ದು ಹೌದು ಅಲ್ವೋ, ಅಥವಾ ಇನ್ನು ಸಂಕೀರ್ಣವಾಗಿದೆ ಅನ್ನೋದು ಅದು ಬೇರೆ. ಅದು ಈ ಪುಸ್ತಕದಲ್ಲಿ ಅದರ ಬಗ್ಗೆ ಸಾಕಷ್ಟು ಚರ್ಚೆ ಇದೆ. ಆದ್ರೆ ಆ ನುಡಿಗಳು ಯಾಕೆ ಹುಟ್ಟಿಕೊಂಡು, ಅದರ ಹಿಂದಿನ ಅನಿವಾರ್ಯತೆ ಏನು, ಅದರ ಹಿಂದೆ ಏನು ಪ್ರಾಸೆಸಸ್ ನಡೆದಿತ್ತು, ಇವನ್ನೆಲ್ಲಾನು ನಾವು ಕೇಳ್ಕೋಬೇಕಾಗ್ತದೆ. ಹಾಗೆ ನೋಡಿದಾಗ ಅದು ನಾವು ಚರಿತ್ರೆಯನ್ನ ಇನ್ನೂ ಸಮಗ್ರವಾಗಿ ನಾವು ಗ್ರಹಿಸಿಕೊಳ್ಳಬಹುದಾಗಿದೆ. ಇಲ್ಲದಿದ್ದರೆ ನಮಗೆ ಯಾವಾಗೊಂದು ಅಪೂರ್ಣವಾದ ಒಂದು ಚಿತ್ರ ನಮ್ಮ ಎದುರಿಗೆ ಇರ್ತದೆ. ಸೊ ಬೇಸಿಕಲಿ ಏನಾಗುತ್ತೆ ಅಂದ್ರೆ, ನಾವು ಈ ಕೆಳಗಿನಿಂದ ಹೀಗೆ ನೋಡಿದಾಗ, ಕೆಳಗಿನಿಂದ ಒಂದು ಬೆಳಕು ಬಿಟ್ಟು ನೋಡಿದಾಗ ಅಲ್ಲಿ ನಮಗೆ ಒಂದು ಬೇರೆದೇ ಒಂದು ಒಂದು ಬಣ್ಣಗಳ ಒಂದು ಇನ್ನೊಂದು ಸ್ಪೆಕ್ಟ್ರಮ್ ನಮಗೆ ಕಾಣಿಸ್ತದೆ. ಅದು ಒಂದು ರೀತಿಯಲ್ಲಿ ನೋಡಿದ್ರೆ ನಾವು ಅದು ವಲಸೆಗಳ ಸ್ಪೆಕ್ಟ್ರಮ್, ಅಂದ್ರೆ ಜನರು ಒಂದು ಕಡೆಯಿಂದ ಇನ್ನೊಂದು ಕಡೆ ಬಂದ, ಯಾವ್ಯಾವ ಕಾರಣಕ್ಕೆ ಬಂದ್ರು, ಯಾವ್ಯಾವ ಕಾಲದಲ್ಲಿ ಬಂದ್ರು, ಅವರು ಬಂದಾಗ ಏನೇನಾಯ್ತು, ಯಾರ ಜೊತೆ ಅವರು ಬೆರೆತರು, ಆಗ ಆ ಬೆರೆಯುವಿಕೆ ಅದೇನೋ ಅಲ್ಲೊಂದು ಆಕ್ರಮಣ ನಡೆದಿತ್ತೋ, ಅಥವಾ ಅವರು ಒಬ್ಬರಿಗೊಬ್ರು ಹೊಂದಿಕೊಂಡು ಅಲ್ಲಿ ಮುಂದೆ ಬದುಕಿದ್ರು, ಇದೆಲ್ಲ ಒಂದು ಸ್ಪೆಕ್ಟ್ರಮ್ ಕಾಣಿಸ್ತದೆ. ಅದೇ ರೀತಿ ಅಲ್ಲಿ ಒಂದು ವಯಲೆನ್ಸ್ ಅಥವಾ ಒಂದು ಹಿಂಸೆಯ ಒಂದು ಸ್ಪೆಕ್ಟ್ರಮ್ ಕಾಣಿಸ್ತದೆ. ಅದೇ ನಾನು ಹೇಳಿದ ಹಾಗೆ, ಅದು ಅವರೇನು ಹೊಂದಿಕೊಂಡು ಜೊತೆಗಿದ್ರು, ಅಥವಾ ಒಂದು ಸಮುದಾಯ ಇನ್ನೊಂದು ಸಮುದಾಯವನ್ನು ಬಗ್ಗುಬಡಿ ಬಿಡಿಯಿತು ಅಲ್ಲಿ, ಅದು ಕಾಣಿಸ್ತದೆ. ಮತ್ತೆ ಇವೆಲ್ಲವೂ ಆ ನುಡಿಗಳು ಹೇಗೆ ಹುಟ್ಟಿಕೊಂಡವು, ಹೇಗೆ ಬೆರೆತವು, ಈಗ ಆ ನಂತರದಲ್ಲಿ ಯಾವ ಸ್ವರೂಪ ಪಡ್ಕೊಂಡ್ವು ಅನ್ನೋದು, ಇವನ್ನೆಲ್ಲವನ್ನು ಅದು ಪ್ರತಿಫಲಿಸ್ತಾ ಇರ್ತದೆ. ಸೊ ಈ ರೀತಿ ನೋಡ್ತಾ ಹೋದಾಗ ಬಹಳಷ್ಟು ಹೊಸ ವಿಚಾರಗಳು, ಹೊಸ ಹೊಳಹುಗಳು ನಮಗೆ ಸಿಗ್ತವೆ. ಮತ್ತು ನಾವು ಕೆಲವು ನಮ್ಮ ತಲೆಯಲ್ಲಿ ಕೆಲವು ಕಲ್ಪನೆಗಳು ಇರ್ತಾವಲ್ಲ, ಅಂತ ಬಹಳಷ್ಟು ಸಲ ತಪ್ಪು ಕಲ್ಪನೆಗಳು, ಅವನ್ನು ನಾವು ಮತ್ತೆ ಮುಖಾಮುಖಿ ಮಾಡ್ಕೋಬೇಕಾಗ್ತದೆ. ಅಂಥದನ್ನ ಈ ಪೆಗಿ ಮೋಹನ್ ಅವರ ಈ ಪುಸ್ತಕ ಮತ್ತು ಇಂಥ ಪುಸ್ತಕಗಳು ಮಾಡ್ತಾ ಇವೆ ಅಂತ ಅನಿಸ್ತು. ಇದೇ ಕಾರಣಕ್ಕಾಗಿ ನನಗಿದು ಬಹಳ ಮಹತ್ವದ ಪುಸ್ತಕ ಅಂತ ಅನಿಸ್ತು. ನಾನು ಮೊದಲಿಗೆ ಇದನ್ನು ಓದಿದಾಗ ನನಗೆ ಮೊದಲಿನ ಭಾಷೆಗಳ ಬಗ್ಗೆ ಬಹಳಷ್ಟು ಒಲವಿದೆ. ನಮ್ಮ ಮನೆ ಒಳಗಡೆ, ಮನೆ ಹೊರಗಡೆ, ಸುತ್ತಮುತ್ತಲು ಹೇಗೆ ಸೂಕ್ಷ್ಮವಾಗಿ ಭಾಷೆ ಬದಲಾಗ್ತಿದೆ ಅನ್ನೋದನ್ನು ನಾನು ಮೊದಲಿನ ಗಮನಿಸ್ತಾ ಬಂದಿದ್ದೆ. ಅದೇ ರೀತಿ ಭಾಷೆಗಳ ಕುರಿತಾದ ಬೇರೆ ಪುಸ್ತಕಗಳನ್ನು ನಾನು ನನ್ನ ಆಸಕ್ತಿಗಾಗಿ ಓದ್ತಾ ಬಂದಿದ್ದೆ. ಆದ್ರೆ ಇಂಥದನ್ನೊಂದು ನಾನು ಟ್ರಾನ್ಸ್ಲೇಟ್ ಮಾಡ್ತೀನಿ ಅಂತ ಯಾವಾಗೂ ಅಂದ್ಕೊಂಡಿರ್ಲಿಲ್ಲ. ಅದು ಯಾವುದೋ ಕಾರಣದಿಂದ ಅದು ಶುರು ಆಯ್ತು. ಯಾರೋ ಇದನ್ನು ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಹೇಳಿದ್ರು, ನನ್ನನ್ನು ರಿಕ್ವೆಸ್ಟ್ ಮಾಡ್ಕೊಂಡ್ರು. ನಾನು ಮೊದಲಿಗೆ ಅದು ಆಗೋದಿಲ್ಲ ಅಂದ್ಕೊಂಡೆ. ಆಮೇಲೆ ಮಾಡ್ತಾ ಒಂದು ರೀತಿಯಲ್ಲಿ ಬಹಳ ಆಸಕ್ತಿಕರವಾದ ಸವಾಲು ಅಂತ ಅನಿಸ್ತು ನನಗೆ. ಯಾಕಂದ್ರೆ ಟ್ರಾನ್ಸ್ಲೇಷನ್ ಕೂಡ ಬಹಳ ಮುಖ್ಯವಾದ ಒಂದು ಕ್ರಿಯೇಟಿವ್ ಪ್ರಕ್ರಿಯೆ ಅಂತಾನೆ ನನಗೆ ಯಾವಾಗಲೂ ಅನ್ಸುತ್ತೆ. ಅದಲ್ಲದೆ ನಮಗೆ ಈ ಒಂದು ಟ್ರಾನ್ಸ್ಲೇಷನ್ ಅನ್ನೋದು ಕೂಡ ಒಂದು ರೀತಿಯಲ್ಲಿ ನನ್ನ ಪ್ರಕಾರ ಅದು ಒಂದು ಪೊಲಿಟಿಕಲ್ ಆಕ್ಟ್. ಅಲ್ಲೂ ಒಂದು ರಾಜಕಾರಣ ಇದೆ. ಆ ರಾಜಕಾರಣ ಅಂದ ತಕ್ಷಣ ಅದು
ಅದಕ್ಕೆ ನಾನು ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ. ಅದು ಹಾಗೆ ಇರಬೇಕು ಕೂಡ. ಅಂದ್ರೆ ಯಾವುದನ್ನ ಟ್ರಾನ್ಸ್ಲೇಟ್ ಮಾಡಬೇಕು, ಯಾಕಾಗಿ ಟ್ರಾನ್ಸ್ಲೇಟ್ ಮಾಡಬೇಕು, ಯಾವ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯ ಆಗ್ತದೆ. ನನಗೆ ಇಂಥ ಹೊಸ ತಿಳುವಳಿಕೆ ಕನ್ನಡಕ್ಕೆ ಬರಬೇಕು ಅಂತ ಅನಿಸೋದಕ್ಕೆ ಶುರು ಆಯ್ತು. ನಾವು ಟ್ರಾನ್ಸ್ಲೇಟ್ ಮಾಡ್ತಾ ಹೋದ ಹಾಗೆ ಅದೇ ರೀತಿ ಸಾಕಷ್ಟು ಸಮಯ ತಗೊಂಡು ನಾನು ಅದನ್ನ ಟ್ರಾನ್ಸ್ಲೇಟ್ ಮಾಡಿದೆ. ಆ ಪ್ರಕ್ರಿಯೆಯಲ್ಲಿ ಬಹಳಷ್ಟು ಸವಾಲುಗಳಿದ್ವು. ಮೊದಲಿಗೆ ಈಗ ಇಂಗ್ಲಿಷ್ನಿಂದ ಈ ಕನ್ನಡ ನಮ್ಮ ಇತರ ಭಾರತೀಯ ಭಾಷೆಗಳ ನಡುವಿನ ಅನುವಾದ ಅದು ಒಂದು ಬಗೆಯದು. ಇಂಗ್ಲಿಷ್ನಿಂದ ಬೇರೆ ಕನ್ನಡದಂತ ಭಾಷೆ ಮಾಡುವ ಅನುವಾದ ಅದಕ್ಕೆ ಅದರದೇ ಬೇರೆ ಬಹಳ ಸವಾಲುಗಳಿರುತ್ತೆ. ಇಂಗ್ಲಿಷ್ನ ಸ್ಟ್ರಕ್ಚರ್ ಮತ್ತು ಕನ್ನಡದ ಸ್ಟ್ರಕ್ಚರ್ ಮತ್ತು ಪ್ರತಿಯೊಂದು ಭಾಷೆಗೂ ಅದರದೇ ಒಂದು ಜಾಯಮಾನ ಅಂತ ನಾವು ಹೇಳ್ತೀವಿ. ಬಹಳ ವಿಭಿನ್ನವಾದ ಭಾಷೆಗಳು. ಸೊ ಅಲ್ಲಿಂದ ಹಿಡ್ಕೊಂಡು ಇಲ್ಲಿ ಬರೋ ಬಹಳಷ್ಟು ಹೊಸ ವಿಷಯಗಳಿಗೆ ಒಂದು ಲಿಂಗ್ವಿಸ್ಟಿಕ್ಸ್ಗೆ ಸಂಬಂಧಪಟ್ಟಿದ್ದು, ಇನ್ನು ಕೆಲವು ಅದನ್ನು ಮೀರಿ ಅವರು ಬಹಳಷ್ಟು ಬೇರೆ ಬೇರೆ ಕ್ಷೇತ್ರಗಳಿಂದ ಹೊಸ ರೀತಿಯ ವಿಷಯಗಳನ್ನ ತಗೊಂಡು ಬರ್ತಾರೆ. ಜೀವ ವಿಕಾಸಶಾಸ್ತ್ರದಿಂದ ವಿಷಯಗಳನ್ನ ತಗೊಂಡು ಬರ್ತಾರೆ, ಮತ್ತೆ ಬೇರೆ ಬೇರೆ ಕ್ಷೇತ್ರಗಳಿಂದ ವಿಷಯಗಳನ್ನ ತೆಗೆದುಕೊಂಡು ಬರ್ತಾರೆ. ಅವಕ್ಕೆಲ್ಲ ಒಂದು ನುಡಿಗಟ್ಟನ್ನು ಕಟ್ಟಿಕೋಬೇಕಾಗ್ತದೆ ಅನುವಾದ ಮಾಡುವಾಗ. ಅದರಲ್ಲೂ ಬೇರೆ ಬೇರೆ ನಮಗೆ ಆಯ್ಕೆಗಳಿರ್ತವೆ. ಏನ್ ಆಯ್ಕೆಗಳು ಅಂತಂದ್ರೆ, ಈಗಾಗಲೇ ಇವತ್ತು ಒಂದು ಪಾರಿಭಾಷಿಕವಾದ ಪದಕೋಶಗಳು ಇರ್ತವೆ. ಕೆಲವು ಇರೋದಿಲ್ಲ, ಆದ್ರೆ ಕೆಲವು ಇರ್ತಾವೆ ಕೂಡ. ಆದ್ರೆ ಅವನ್ನೇ ಬಳಸಬೇಕಾ ಅಥವಾ ನಾವು ಹೊಸದಾಗಿ ಏನಾದ್ರು ಹೊಸ ಪದಗಳನ್ನ, ಹೊಸ ನುಡಿಗಟ್ಟನ್ನು ಕಟ್ಟಬೇಕಾ ಅನ್ನೋದು. ಅಲ್ಲಿ ಕೂಡ ಒಂದು ಆಯ್ಕೆ ಯಾವ ರೀತಿ ಇರ್ತದಂದ್ರೆ, ನಾವು ಯಾವ ಉದ್ದೇಶದಿಂದ ಇದನ್ನ ಅನುವಾದ ಮಾಡ್ತೇವೆ. ಅನುವಾದ ಉದ್ದೇಶ ಏನು ಅಂತಂದ್ರೆ, ಇದನ್ನ ನಾವು ಒಬ್ಬ ಸಂವಹನ ಮಾಡಬೇಕು, ಸಂವಹನ ಚೆನ್ನಾಗಿ ಆಗಬೇಕು ಓದುಗರಿಗೆ ಅಂತಂದ್ರೆ, ಹೊಸ ಓದುಗರಿಗೆ, ಕನ್ನಡದ ಓದುಗರಿಗೆ ಅಂದ್ರೆ ನಮ್ಮ ಒಲವು ಯಾವಾಗಲೂ ಸ್ಪಷ್ಟತೆಯತ್ತ ಇರಬೇಕಾಗ್ತದೆ. ಹಾಗಾಗಿ ಒಂದು ಅಲ್ಲಿ ಯಾವ್ದು ಹೆಚ್ಚು ಸ್ಪಷ್ಟ, ಯಾವ ಪದ, ಸಂಸ್ಕೃತದ ಪದ ತಗೊಂಡ್ರೆ ಹೆಚ್ಚು ಸ್ಪಷ್ಟ ಆಗ್ತದ ಅಥವಾ ಹೊಸದಾಗಿ ಕನ್ನಡದ ಪದ ಕಟ್ಟಿ ನಾವು ಹೇಳಬೇಕಾಗ್ತದೆ. ಮತ್ತೆ ಈ ಒಂದು ನುಡಿಗೆ ಸಂಬಂಧಪಟ್ಟದ ಪುಸ್ತಕ ಆದ್ದರಿಂದ ಬಹಳಷ್ಟು ಸಲ ನಾವು ಕನ್ನಡದ ಪದಗಳು ಅದನ್ನ ನಾವು ಹೇಳಿದಾಗ ಹೊಸದಾಗಿದ್ರೂ ಸಹಿತ ಅದು ಒಂದೆರಡು ಸಲ ಕಿವಿಗೆ ಬಿದ್ದ ಮೇಲೆ ಅದು ಹೆಚ್ಚು ಸ್ಪಷ್ಟ ಮತ್ತು ಹೆಚ್ಚು ನಿಖರವಾದದ್ದು ಅನ್ನೋದು ಗೊತ್ತಾಗೋದಕ್ಕೆ ಶುರು. ಉದಾಹರಣೆಗೆ ನಾನು ಇಲ್ಲಿ ನಾವು ಈಗ ರೆಟ್ರೋಫ್ಲೆಕ್ಷನ್ ಅಂತ ಅಥವಾ ಮೂರ್ಧನ್ಯ ಅಂತೀವಿ ನಾವು ಸಂಸ್ಕೃತದಲ್ಲಿ. ಈಗ ಇದಕ್ಕೆಲ್ಲ ಮೂರ್ಧನ್ಯ ಅಂತೀವಿ. ಈಗ ನನ್ನ ಪ್ರಕಾರ ಮೂರ್ಧನ್ಯ ಅಂತ ಹೇಳೋದು ಒಂದೇ, ರೆಟ್ರೋಫ್ಲೆಕ್ಷನ್ ಅಂತ ಹೇಳೋದು ಒಂದು, ಎರಡೂ ಅರ್ಥ ಆಗೋದಿಲ್ಲ. ಆದ್ರೆ ಅದನ್ನ ನಾವು ಮಡಚುಲಿ ಅಂತ ಹೇಳಿದ್ರೆ ಅದು ಹೊಸದು ಅನ್ಸಿದ್ರು ಅದು ಯಾಕೆ ಮಡಚುಲಿ ಅಂತ ಅನ್ನೋದು, ನಾವು ಅನ್ನೋದನ್ನ ಯಾವ ರೀತಿ ಅಂತ ಇದೀವಿ ಅಂತ ನಾವು ಗಮನವಿಟ್ಟು ನೋಡಿದ್ರೆ ಅದು ಯಾಕೆ ಮಡಚುಲಿ ಅನ್ನೋದು ಸರಿಯಾದದ್ದು ಅಂತ ಗೊತ್ತಾಗ್ತದೆ ನಮ್ಗೆ. ಸೊ ಆ ರೀತಿ ಹಲವು ನಾನು ಪ್ರಯೋಗಗಳನ್ನು ಇದರಲ್ಲಿ ಮಾಡಿದೆ. ಸೊ ಇದಿಷ್ಟು ಸಮಯ ಎಷ್ಟಾಯ್ತು ಗೊತ್ತಿಲ್ಲ, ಆದ್ರೂ ನಾನು ಇದನ್ನ ಇನ್ನು ಮುಗಿಸ್ತೀನಿ. ಈ ಅವಕಾಶಕ್ಕಾಗಿ ಪದಾಧಿಕಾರಿಗಳಿಗೆ, ಸಂಚಾಲಕರಿಗೆ, ಈ ವೇದಿಕೆಗೆ ಬಹಳ ಧನ್ಯವಾದಗಳು. ಥ್ಯಾಂಕ್ ಯು. ಇದುವರೆಗೂ ಶ್ರೀಯುತ ಸಂಕೇತ್ ಪಾಟೀಲ್ ಅವರು ನಾನು ಮತ್ತು ನನ್ನ ಪುಸ್ತಕ ಅದು ಕುರಿತು ತಮ್ಮ ಮನದಾಳದ ಮಾತುಗಳನ್ನು ಬಹಳ ಸ್ಪಷ್ಟವಾಗಿ ಮಾತನಾಡಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಅತಿಥಿಗಳು ವೇದಿಕೆ ಮೇಲಿದ್ದಾರೆ. ಗೌರವ ಉಪಸ್ಥಿತಿಯನ್ನ ಇರ್ತಕ್ಕಂಥ ಶ್ರೀಯುತ ಡಾಕ್ಟರ್ ಎಚ್.ಬಿ. ರಾಜಶೇಖರ್ ಅವರು ಇವತ್ತಿನ ಈ ನಾನು ನನ್ನ ಪುಸ್ತಕ ಕುರಿತು ಕೆಲವು ಮಾತುಗಳನ್ನು ಆಡಬೇಕು. ಒಂದು 5 ನಿಮಿಷದ ಕಾಲಾವಕಾಶ ಅವಧಿದೆ. ದಯವಿಟ್ಟು ತಮ್ಮ ಮನದಾಳದ ಮಾತುಗಳನ್ನು ಹೇಳಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಪರಿಮಳ ಪ್ರಕಾಶನ ಬೆಳಗಾವಿ ಮತ್ತು ಸಾಂಸ್ಕೃತಿಕ ವಾಹಿನಿ ಸಹಯೋಗದಲ್ಲಿ ಏರ್ಪಡಿಸಿರುವ ಸಾಹಿತ್ಯೋತ್ಸವದ ಕಾರ್ಯಕ್ರಮದಲ್ಲಿ ನಾವು ಬಂದಿದ್ದೇವೆ. ಇಂದಿನ ಈ ಟಾಪಿಕ್ ನಾನು ಕೊಟ್ಟಿರೋದು ಈ 7ನೇ ಗೋಷ್ಠಿ ನಾನು ಮತ್ತು ನನ್ನ ಪುಸ್ತಕ.
ಭಾಳ ವೇಗ ಇದೆ ಈ ಟಾಪಿಕ್. ನಾವು ನನ್ನ ಪುಸ್ತಕ ಅಂದರೆ ಏನು, ಎಷ್ಟು ಮಂದಿ ಪುಸ್ತಕ ಓದ್ತಾರೆ ಈಗ? ಅದ್ರ ಬದಲು ನಾನು ಮತ್ತು ನನ್ನ ಪಾಡ್ಕಾಸ್ಟ್ ಅಂತ ಚಲೋ ಹೋಗ್ತಿದ್ದೇವೆ, ನಾನು ನನ್ನ ವಾಟ್ಸಾಪ್ ಅಂತ ಹಾಕ್ಬಿಟ್ರೆ ಚಲೋ ಹೋಗ್ತಿದ್ದೇವೆ, ನಾವು ಮತ್ತು ಫೇಸ್ಬುಕ್ ಎಲ್ಲ ಒಂದೇ ಓದ್ತಾರೆ ಭಾಳ ಮಂದಿ. ಇಂಡಿಯನ್ ಎಕ್ಸ್ಪ್ರೆಸ್ ಒಳಗೆ ಗೊತ್ತಿನ ಆರ್ಟಿಕಲ್ ಬರುತ್ತೆ. ಯುವ ಜನರು ಎಷ್ಟು ಮಂದಿ ಪುಸ್ತಕ ಓದ್ತಾರೆ, ಎಷ್ಟು ಮಂದಿ ಪಾಡ್ಕಾಸ್ಟ್ ಕೇಳ್ತಾರೆ, ವಾಟ್ಸಾಪ್ ಕೇಳ್ತಾರೆ ಅಂತ ಒಂದು 2 ಪೇಜ್ ಪುಸ್ತಕ ವಿಸ್ತಾರವಾಗಿ ಬರೆದು ಬಹಳ ಮಂದಿ ಇನ್ಫಾರ್ಮೇಶನ್ ಯಾರು ಬೇಕು ಅಂತ ಬೇಕಾದವರಿಗೆ ನಾಲೆಡ್ಜ್ ಬೇಕು ಅಂದ್ರೆ ವೈಜ್ಞಾನಿಕವಾಗಿ ಯಾಕಂದರೆ ಪಾಡ್ಕಾಸ್ಟ್ ಕೇಳ್ತಾರಂತೆ ಅಥವಾ ವಾಟ್ಸಾಪ್ ಕೇಳ್ತಾರೆ, ಪುಸ್ತಕ ಓದೋಂಗೆ ಅದಿರಲಿ. ಭಾಳ ಆಶ್ಚರ್ಯ ಅನಿಸುತ್ತೆ ನನಗೆ. ಇವತ್ತು ಮುಂಜಾನೆಯಿಂದ ಇಲ್ಲಿವರೆಗೂ 10 ಕಾರ್ಯಕ್ರಮ ಏರ್ಪಡಿಸಿದ್ದಾರೆ. 44 ಮಂದಿ ಮಾತಾಡೋದಾದ್ರೆ ಒಟ್ಟು ಬೆಳಗ್ಗೆಯಿಂದ ಸಂಜೆವರೆಗೂ. ಇಷ್ಟು ಜನ ಹೆಂಗೆ ಕೂಡಿಸಿದ್ರು ನಮ್ಮ ಸುರೇಶ್ ಜೋಶಿ ಅವರು? ಹೆಂಗೆ ಸಾಧ್ಯವಾಗ್ತಿದ್ದು? ಇದು ಆಶ್ಚರ್ಯ ಅಲ್ವಾ? ಎಲ್ಲರ ಒಡನಾಟ, ವಾಟ್ಸಪ್ಪು, ಟೆಲಿಫೋನು ಒಪ್ಪಿಸ್ಬೇಕು, ಊರಿನಿಂದ ಕರೀಬೇಕು. ಇದು ಸಾಧ್ಯವಾಗೋದಕ್ಕೆ ಕಾರಣ ಅಂದರೆ ಅವರ ಹಿಂದಿನ ಅನುಭವ, ಒಡನಾಟ, ಅವರ ಮೇಲೆ ಇಟ್ಟಿರುವ ಪ್ರೀತಿ, ಗೌರವವಾಗಿ ಮಂದಿ ಒಪ್ಕೊಂಡು ಬಂದಿದ್ದಾರೆ, ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇದಕ್ಕೆ ಕಾರಣ ಇವರ ಸಂಘಟನಾ ಶಕ್ತಿ ಹಾಗೂ ಚಾತುರ್ಯತೆ. ಬಹುತೇಕ ಇಂಥ ಕಾರ್ಯಕ್ರಮಗಳು ಬೆಳಗಾವಿ ಭಾಳ ದಿನ ನಡೆದಿಲ್ಲ, ನಡೆಯಬೇಕು ಇನ್ನಷ್ಟು ಒಳ್ಳೆಯ ಇದರೊಂದಿಗೆ. ಸುರೇಶ್ ಜೋಶಿ ಅವರ ಕ್ರಿಯಾಶೀಲತೆ, ಚಿಂತನಶೀಲತೆ ಹಾಗೂ ಚಲನಶೀಲತೆ ಇದು ಸಾಧ್ಯವಾಯಿತು. ಇಂಥ ಕಾರ್ಯಕ್ರಮವನ್ನು ಮಾಡುವುದರಿಂದ ವ್ಯಕ್ತಿಯ ಪರಿಪೂರ್ಣ ಬೆಳವಣಿಗೆ ಸಾಧ್ಯವಾಗುತ್ತೆ ಎಂದು ನಾನು ನಂಬಿದ್ದೇನೆ. ನಾನು ವೃತ್ತಿಯಲ್ಲಿ ವೈದ್ಯ. ನನ್ನ ಪುಸ್ತಕ ಟೆಕ್ಸ್ಟ್ ಬುಕ್ ಆಫ್ ಮೆಡಿಸಿನ್ ಪ್ರೊಫೆಸರ್. ಬರೀ ಟೆಕ್ಸ್ಟ್ ಬುಕ್ ಮೆಡಿಸಿನ್ ಓದಿ ನಾನು ರೋಗಿಗೆ ತಪಾಸಣೆ ಮಾಡಿ, ಡಯಾಗ್ನೋಸ್ ಮಾಡಿ, ಔಷಧ ಕೊಟ್ಟು ಗುಣಮುಖರಾಗಿ ಭಾಳ ಸಂತೋಷ ಪಡ್ತೀನಿ. ಅದು ಪ್ಯಾಷನ್ ಅಂತ ಹೆಂಗೆ ಅಂತಾರಲ್ಲ, ಹವ್ಯಾಸ ಅಂದ್ರೆ ನಮ್ಮ ಕುಲಕರ್ಣಿಯವರಿಗೆ ಪ್ಯಾಷನ್ ಆಗ್ತದೆ. ವೈದ್ಯರಾಗಿ ಕೇವಲ ಅಷ್ಟಕ್ಕೆ ತೃಪ್ತಿಪಟ್ಟು ಹೊಂದಿರಬೇಕು. ಪೇಷಂಟ್ ನೋಡೋದು, ಔಷಧ ಕೊಡೋದು, ಸಂತೋಷ ಪಡೋದು, ರೊಕ್ಕ ಗಳಿಸೋದು, ಮನೆಗಿರೋದು ಅಷ್ಟೇ ಸಾಕು? ಅಥವಾ ಅವ್ರಿಗೆ ಇನ್ನೇನು ಬೇಕಾಗ್ತಿತ್ತು? ಅದಕ್ಕೆ ಕೆಲವು ಪ್ರಶ್ನೆ ಕೇಳಿದಂತೆ, ಒಂದು ಸಂಸ್ಥೆಯ ಅಥವಾ ದೇಶದ ಶ್ರೇಷ್ಠತೆ ಏನು ಅಂತ ಯಾರು ಪ್ರಶ್ನೆ ಕೇಳ್ತಾರೆ. ಉತ್ತರ ಕೆಲವಂದ್ರು, ನಮ್ಮ ದೇಶದಲ್ಲಿ ಇಷ್ಟು ಮಂದಿ ಇಂಜಿನಿಯರ್ ಅದಾರೆ, 12 ಲಕ್ಷ ವೈದ್ಯರದಾರೆ, ನಾನಾ ನಮೂನೆ ರಾಜಕಾರಣಿಗಳಿದ್ದಾರೆ, ವಿಜ್ಞಾನಿಗಳಿದ್ದಾರೆ, ಅದರ ಶ್ರೇಷ್ಠತೆ ಅಲ್ಲ ಅಂತ ಕೇಳಿದ್ರು. ಅದಕ್ಕೆ ಅವರಂದ್ರೆ ಅದಲ್ಲ ಶ್ರೇಷ್ಠತೆ ಅಲ್ಲ. ನಿಮ್ಮ ದೇಶದಲ್ಲಿ ಎಷ್ಟು ಜನ ಸಾಹಿತಿಗಳಿದ್ದಾರೆ, ಎಷ್ಟು ಜನ ಭಾಷಾ ತಜ್ಞರಿದ್ದಾರೆ, ಎಷ್ಟು ಜನ ಕಲಾಕಾರರಿದ್ದಾರೆ, ಎಷ್ಟು ಜನ ಶಿಲ್ಪಿಗಳಿದ್ದಾರೆ, ಇತಿಹಾಸಕಾರರಿದ್ದಾರೆ, ಅದು ಶ್ರೇಷ್ಠತೆ. ಹಾಗಾಗಿ ಈ ಕೂತಿರುವುದೆಲ್ಲರೂ ಕಲಾಕಾರರು, ಸಂಗೀತರು, ರಂಗಸಂಗೀತರು ಮತ್ತು ಸಾಹಿತಿಗಳು, ಭಾಷಾತಜ್ಞರು, ಇದು ಶ್ರೇಷ್ಠತೆ ನಮ್ಮ ದೇಶದ. ಇಂಥೆಲ್ಲರೂ ಕೂಡಿಸಿರೋದು ನಮ್ಮ ಸುರೇಶ್ ಜೋಶಿಯವರು ಭಾಳ ಶ್ರೇಷ್ಠರು. ಅದಕ್ಕೆ ನಾವು ಒಂದು ಭಾಷೆಯಲ್ಲಿ ಸಾಫ್ಟ್ ಪವರ್ ಈಗ ನಮ್ಮ ದೇಶದಲ್ಲಿ ನಾನು ಸಾಫ್ಟ್ ಪವರ್ಗೆ ನಿಂತು ಅಂದರೆ IT ಅಲ್ಲ, ಫ್ಯಾಕ್ಟ್ರಿ ಅಲ್ಲ, ಇಂಥದ್ದು ಎಷ್ಟು ಮಂದಿ ಇದ್ದಾರೆ, ಸಾಹಿತಿಗಳೆಷ್ಟು, ಅದು ಸಾಫ್ಟ್ ಪವರ್ ಅದೇ. ನಾನು ಕೇವಲ ನಾನು ಹೇಳಿದಂಗೆ ರೋಗಿಗೆ ಔಷಧ ಕೊಟ್ಟು ಸಂತೋಷಪಟ್ಟು ಮನೆಗಿಂದ ಬರೋದಷ್ಟು ಸಾಲದು. ನಾನು ಸಹ ಇಂಥ ಸಭೆ ನಡೆದು ಕುಂತು ಇಂಥ ಭಾಷಣ ಕೇಳಿದ್ರೆ ಸಂತೋಷ ಪಡ್ತೀನಿ. ನಾನು ಸಾಹಿತಿ ಅಲ್ಲ, ಭಾಷಾಜ್ಞರಲ್ಲ, ಆದರೆ ನಿಂತ ಒಡನಾಡಿ ಇದ್ದರೆ ಸಂತೋಷ ಪಡ್ತೀನಿ. ರಂಗ ಸಂಪದೆಯ ಸಂಘಭೂಮಿಯ ವಿಚಾರಗಳನ್ನು ಹೇಳಿದಾಗ ಸಂಗೀತ ಏನು, ಹವ್ಯಾಸ ಕಲಾವಿದರೇನು ಎಲ್ಲರೂ ಗೊತ್ತಿರಲ್ಲ. ಅದನ್ನು ಕಲ್ತರೆ ಮತ್ತು ಸಂತೋಷ ಆಗುತ್ತೆ ಮನೆಗೆ. ಹಾಗಾಗಿ ಇಂಥ ವೈದ್ಯರುಗಳಿಗೆ, ಅದು ಇಂಜಿನಿಯರ್ಗಳಿಗೆ ಅಥವಾ ಲಾಯರ್ಗಳಿಗೆ ಅವರ ವೃತ್ತಿಯ ಜೊತೆಗೆ ಸಾಹಿತ್ಯ, ಭಾಷೆ, ಇತಿಹಾಸ, ಪರಂಪರೆ, ಘಟವೈಭವ, ಧರ್ಮ, ಆಧ್ಯಾತ್ಮ ಇಂಥವೆಲ್ಲ ಇದ್ದರೆ
ಅವರಿಗೆ ಪರಿಪೂರ್ಣ ವ್ಯಕ್ತಿತ್ವ ಬರುತ್ತದೆ. ಇಂಥ ವ್ಯಕ್ತಿಗಳು ಬಹುತೇಕ ಪ್ರಾಮಾಣಿಕವಾಗಿ, ಪಾರದರ್ಶಕವಾಗಿ, ಅನುಕರಣೆಯಿಂದ ವ್ಯಕ್ತಿ ಕೆಲಸ ಮಾಡ್ತಾರೆ. ಅಂದರೆ ಅವರು ವೈದ್ಯನಾಗಿ ಮಾಡುವಾಗ ಬಹಳ ಪ್ರಾಮಾಣಿಕವಾಗಿ ವೃತ್ತಿ ಗೌರವ ಕಾಪಾಡಲಿಕ್ಕೆ ಕೆಲಸ ಮಾಡ್ತಾರೆ. ಇದಂದರೆ ಇದೇ ಜೀವನದ ಅರ್ಥ, ಇದೇ ಜೀವನದ ಸಾರ್ಥಕತೆ. ಮೀನಿಂಗ್ ಆ್ಯಂಡ್ ಪರ್ಪಸ್ ಆಫ್ ಲೈಫ್ ಅಂದರೆ ಏನು? ಬರೀ ಔಷಧ ಕೊಟ್ಟು ದುಡ್ಡು ಕೊಟ್ಟು ಮನೆಗಿರೋದು ಅಥವಾ ಮತ್ತೆ ನನ್ನ ಮಾಡಬೇಕು. ನಮ್ಮ ಹುಡುಗರು ಭಾಳ ಕೇಳ್ತಾ ಇರ್ತಾರೆ. ನಾನು ಸಾವಿರಾರು ಮಂದಿ ವೈದ್ಯರುಗಳಾಗಿ ಬೇರೆ ಕಡೆ ಹೋಗ್ತಾ ಇರ್ತಾರೆ. ವಾಟ್ ಇಸ್ ದ ಮೀನಿಂಗ್ ಆ್ಯಂಡ್ ಪರ್ಪಸ್ ಆಫ್ ಲೈಫ್? ಅರ್ನಿಂಗ್ ಮನಿ, ಕ್ಯೂರಿಂಗ್ ಪೇಷಂಟ್, ಇದಾದ ಆಲ್ ಅಥವಾ ಬೇರೆ ಒಂದು ಮೀನಿಂಗ್ ಇದೆಯಾ? ಅದೇ ಸಾರ್ಥಕತೆ ಯಾವ ಬರ್ತದೆ ಅಂದರೆ ಇವೆಲ್ಲ ಹವ್ಯಾಸಗಳಿದ್ದಾಗ ಬರ್ತದೆ. ಯಾಕೆ ಅವರ ಮನುಷ್ಯ ವಿಶಾಲ ಹೃದಯ, ವಿಶಾಲ ಮನಸ್ಸನ್ನಾಗ್ತಾನೆ ಅಂತ ಅನ್ಸುತ್ತೆ ನನಗೆ. ಅದ್ರ ಸಲುವಾಗಿ ಬಹುತೇಕ ನಮ್ಮ ಸುರೇಶ್ ಜೋಶಿಯವರು ನಾನು ನನ್ನ ಪುಸ್ತಕ ಅಂದ ತಕ್ಷಣ ಬರೀ ಟೈಟಲ್ ಕೊಟ್ಟರು, ಬಟ್ ಅದರ ಅರ್ಥ ಭಾಳ ಗಂಭೀರವಾದ ಅರ್ಥ ಇರ್ತದೆ ಅದಕ್ಕೆ. ಅದರ ಒಳಗಡೆ ಇಂಥ ಅವಕಾಶವನ್ನು ಕೊಟ್ಟು ನನಗೂ ಇಂಥ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಅನುಕೂಲ ಮಾಡಿಕೊಟ್ಟ ಸುರೇಶ್ ಜೋಶಿಯವರಿಗೂ ಮತ್ತು ಎಲ್ಲ ಸಂಘಟನೆಗಳನ್ನು ತಿಳಿಸಿ ನನ್ನ ಚಿಕ್ಕ ಭಾಷಣಕ್ಕೆ ಅಥವಾ ವಿಚಾರಗಳಿಗೆ ವಿರಾಮ ಹೇಳುತ್ತೇನೆ. ನಮಸ್ಕಾರ. ಇದುವರೆಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮತ್ತು ನನ್ನ ಪುಸ್ತಕ ಈ ಕುರಿತು ಗೌರವ ಉಪಸ್ಥಿತಿಯನ್ನ ಹೊಂದಿರತಕ್ಕಂಥ ಡಾಕ್ಟರ್ ಎಚ್.ಬಿ. ರಾಜಶೇಖರ್ ಅವರು ಮಾತನಾಡಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳು. ಆದ್ಮೇಲೆ ಇವತ್ತಿನ ದಿವಸ ಈ ಗೋಷ್ಠಿಯಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿರತಕ್ಕಂತಹ ಅತಿಥಿಗಳಿಗೆ ಗೌರವ ಸನ್ಮಾನವನ್ನ ಪುಸ್ತಕ ಕೊಡುವ ಮೂಲಕ ಶ್ರೀಯುತ ರಾಜ್ಕುಮಾರ್ ಕುಂಬಾರ್ ಅವರು ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಶ್ರೀಯುತ ಸಂಕೇತ್ ಪಾಟೀಲ್ ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಡಾಕ್ಟರ್ ಎಚ್.ಬಿ. ರಾಜಶೇಖರ್ ಸರ್ ಅವರಿಗೆ ಧನ್ಯವಾದಗಳು.